ಕೆಡಿಪಿ ಸಭೆಯಲ್ಲಿ ಪತ್ರಕರ್ತರ ಬಗ್ಗೆ ಕೊಳ್ಳೇಗಾಲ ಶಾಸಕ ಎಆರ್ ಕೃಷ್ಣಮೂರ್ತಿ ಹೇಳಿಕೆ ನೀಡಿರುವುದು ಖಂಡನೀಯವಾಗಿದ್ದು, ಸ್ಥಳೀಯ ಪತ್ರಕರ್ತರಿಗೆ ಮುಜುಗರವನ್ನುಂಟು ಮಾಡಿದೆ. ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಇಂದು ಆಯೋಜಿಸಿದ್ದ ಕೆಡಿಪಿ ಸಭೆಯಲ್ಲಿ ರಾಜ್ಯ ಮಟ್ಟದ ಪತ್ರಿಕೆಗಳಿಗೆ ಮಾತ್ರ ಸಭೆಯ ಅಜೆಂಡಾವನ್ನು ನೀಡಿ ಎಂದು ಹೇಳಿರುವುದು ಸ್ಥಳೀಯ ಪತ್ರಕರ್ತರಿಗೆ ಬಹಳ ಬೇಸರ ತಂದಿದೆ. ಈ ವೇಳೆ ಸಭೆಗೆ ಪ್ರವೇಶಿಸಿದ ಪತ್ರಕರ್ತರು, ನೀವು ಪತ್ರಕರ್ತರಿಗೆ ತಾರತಮ್ಯ ಮಾಡುತ್ತಿದ್ದೀರಾ ಎಂದು ಪ್ರಶ್ನಿಸಿದ್ದಾರೆ. ಅಲ್ಲದೆ ಕೇವಲ ನೀವು 5 ರಾಜ್ಯ ಮಟ್ಟದ ಪತ್ರಿಕೆಗೆ ಮಾತ್ರ ಕೆಡಿಪಿ ಸಭೆಯ ಅಜೆಂಡಾ ನೀಡಿ ಎಂದು ಹೇಳಿರುವುದು ಖಂಡನೀಯವಾಗಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಎಲ್ಲರೂ ಸೇರಿಸಿದೆ, ಬಟ್ ಕೇಳಿದವ್ರನ್ನ ಮಾತ್ರ ಪಾಯಿಂಟ್ ಔಟ್ ಮಾಡಿ ಹೇಳಿದ್ರು, ಬಟ್ ಎಲ್ಲರೂ ಮೆನ್ಷನ್ ಮಾಡಿದ್ದಾರೆ ಅಷ್ಟೇ. ಪತ್ರಿಕಾ ಮಾಧ್ಯಮ ಸ್ನೇಹಿತರು ನಿಮ್ಮ ಪೊಲೀಸರಿದ್ದಾರೆ, ರಾಜ್ಯದಲ್ಲಿ ರಾಷ್ಟ್ರಕ್ಕೆ ತಾಲೂಕಿಗೆ ಅಲ್ವಾ? ಪತ್ರಿಕೆ ಅವರು ನೀವು ಪರವಾಗಿ ಬರೀ ಮಾಡಿದ್ದಾರೆ. ಪತ್ರಕರ್ತರಿಗೆ ನಮ್ಮ ಬುಕ್ಲೆಟ್ ಅಜೆಂಡಾ ಕೊಟ್ಟಿದ್ದೀವಿ. ಈಗ ಈ ಬುಕ್ಲೆಟ್ಟು ಈಗ ಫಸ್ಟ್ ಟೈಮ್ ಇಷ್ಟು ದಪ್ಪ ಮಾಡಿ ಇಂದಿನ ಬುಕ್ಲೆಟ್ನ ನೋಡಿದರೆ ಡೀಟೇಲ್ಸ್ ಕೊಡ್ತಿದ್ರು. ಈ ಬಂದಮೇಲೆ ಪ್ರತಿಯೊಂದು ಇಲಾಖೆಯಿಂದ ಅಂಶ ತಗೊಂಡು ಕೇವಲ 1 ವಾರದಲ್ಲಿ ಮಾಡಿದ್ದಾರೆ. ಜಿಲ್ಲಾ ಮಟ್ಟದಲ್ಲಿ ಮಾಧ್ಯಮದಲ್ಲೂ ಕೂಡ ಡಿಡಿ ಮುಖಾಂತರ ತೋರಿಸ್ತಾರೆ. ಇಲ್ಲೂ ಕೂಡ ಎಲ್ಲರೂ ಕೂಡ ಓದಿಸ್ಕೊಡ್ಬೇಕು ಅಂತಕ್ಕಂಥದ್ದು ಅವ್ರು ಕೇಳಿದ್ರು. ನನಗೆ ಕೊಡಿ ಅಂತ ಹೇಳಿಲ್ಲ ಅವರು. ಹಾಗಾಗಿ ನಾನು ಕೆಲವು ಪತ್ರಿಕೆ ಕೂತಿದ್ದ ಅವ್ರು ಕುರಿತು ಹೇಳಿದ್ದೀನಿ, ಅಂದರೆ ನಿಮ್ಮನ್ನು ಬಿಟ್ಟು ಹೇಳಿದ್ದ ಅಂತ ಅಲ್ಲ. ಉದಾಹರಣೆಗೆ ಹೇಳಿದ್ರಪ್ಪ, ನೋಡಿ ತಾಲೂಕು ಅಧ್ಯಕ್ಷರು ಹಾಕಿದ ತಾಲೂಕು ಅಧ್ಯಕ್ಷರು ಫಾರ್ವರ್ಡ್ ಮಾಡಬೇಕು. ಈಗ ತಾಲೂಕು ಪತ್ರಿಕಾ ಸಂಘ ಅಧ್ಯಕ್ಷ ಸಿದ್ದರಾಜು ನಿಮ್ಗೆ PDF ಹಾಕ್ತಾರೆ, ನೀವೆಲ್ಲ ಫಾರ್ವರ್ಡ್ ಮಾಡಿ. ಸಾಮಾಜಿಕ ಅಲ್ಲ, ಸಾಮಾಜಿಕ ಅಂದ್ರೆ ಜಾತಿ ಮಾಡ್ತಾ ಇದ್ದೀವಿ. ಸಾಫ್ಟ್ ಕಾಪಿ ಹಾಕ್ಸ್ತೀನಿ ಮಾಡಿ. ಏನು ಇವರೇ ನೆಕ್ಸ್ಟ್ ಇದರಿಂದ ಎಲ್ಲರಿಗೂ ಕೂಡ ಮಾಹಿತಿ ಕೊಡಿ. ಏನು ಅಜೆಂಡಾ ಸಬ್ಜೆಕ್ಟ್ ಇದೆ ಅದನ್ನು ಮಾತ್ರ ದಯವಿಟ್ಟು ಮುಂದೆ ಯಾವುದೇ ಬೇಕು ಅಂತ ಸಂಬೋಧನೆ ಮಾಡಬೇಡಿ. ಉದಾಹರಣೆಗೆ ಸೇವೆ ಮಾಡ್ತಾ ಇದ್ದೀವಿ. ಯಾರು ಪ್ರಶ್ನೆ ಇಲ್ಲ. ಈಗ ನೆಕ್ಸ್ಟ್ ಟೈಮ್ ಇಂದ ಈ ಬುಕ್ಲೆಟ್ ಟೈಪ್ ಮಾಡಿ ಅಟೆಂಡ್ ಮಾಡ್ಕೊಳ್ಳೋದು ಬೇಕಾಗ್ತದೆ. ಸಾಫ್ಟ್ ಕಾಪಿ ಮಾತ್ರ ಹೇಳ್ಬಿಟ್ಟು ಅವ್ರು ಫಾರ್ವರ್ಡ್ ಆಯ್ತು. ಒಬ್ಬರು ಸಿದ್ಧಾರ್ಥವಾಗಿ ಅವ್ರು ಕಳ್ಸ್ಕೊಡ್ತಾರೆ. ನೀವು ಆ ಥರ ಇದ್ರು ಅನ್ನ ಥರ ಇದ್ರು ನೀವು ಕಳ್ಸೋದು